ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ನೇಹಿತರೆ, ಇವತ್ತು ಬಂದು ಸಂಡೇ ಬ್ಲಾಗ್. ಇವತ್ತು ಬಂದು ಸಂಡೇ ಸ್ನೇಹಿತರೆ. ಸಂಡೇ ಅರೌಂಡ್ ನೈಟ್ 2 ಆಗಿದೆ. ಏನಪ್ಪ ಅಂದರೆ ಸ್ಯಾಟರ್ಡೆ ಫುಲ್ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಏನು ವಿಡಿಯೋ ಮಾಡೋದು ಅಂತ. ಏನು ತಲೆ ಕೊಡ್ತಿಲ್ಲ, ಏನು ಬ್ಲಾಗ್ ಮಾಡೋದು, ಏನು ಜಾಸ್ತಿ ಐಡಿಯಾಸ್ ಬರ್ತಿಲ್ಲ ಸ್ನೇಹಿತರೆ. ಯಾಕಂದರೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊತೈತೆ. ಆಮೇಲೆ ಹಂಗೆ ಕೂತ್ಕೊಂಡು ಇವಾಗ ಯೋಚನೆ ಮಾಡ್ತಿದ್ದೆ, ನಿದ್ದೆನೂ ಬರ್ತಾಯಿದ್ದಿಲ್ಲ. ಅದಕ್ಕೋಸ್ಕರ ಹಾಗೇ ಒಂದು ಬ್ಲಾಗ್ ಮಾಡೋಣ, ಬೆಂಗಳೂರು ನೈಟ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ ಅಂದ್ಕೊಂಡು ಒಂದು ಬ್ಲಾಗ್ ಮಾಡೋಣ ಅಂತ ಇವಾಗ ಗಾಡಿ ಎತ್ಕೊಂಡು ಬಂದಿದ್ದೀನಿ. ಇದು ನಿಮಗೆ ಟೈಮ್ ಬೇಕಂದ್ರೆ ತೋರಿಸ್ತೀನಿ ಎಷ್ಟು ಅಂತ ನೋಡಿ. ಇದ್ರೆ ಟೈಮ್ ಬಂದು ಇವಾಗ 12:30 ಆಗ್ತಾಯಿದೆ. ಗೊತ್ತಿಲ್ಲ ರಿಸ್ಕ್ ಇರುತ್ತೋ ಏನಿರುತ್ತೋ ಅಂತ ಏನು ಯೋಚನೆ ಮಾಡಿಲ್ಲ. ಸುಮ್ಮನೆ ಗಾಡಿ ಎತ್ಕೊಂಡು ಬಂದ್ಬಿಟ್ಟೆ. ನಮ್ಮ ಅಮ್ಮನೂ ಹುಷಾರಾಗಿರು ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸೋರೆ. ಅದಕ್ಕೋಸ್ಕರ ಹುಷಾರಾಗಿ ಸೇಫಾಗಿ ಹೋಗಿ ಬರೋಣ ಅಂತ ಸ್ನೇಹಿತರೆ. ಇವಾಗ ನಾನಿರೋದು ಇನ್ನು ನಮ್ಮ ಏರಿಯಲ್ಲಿ ಆರ್ ಟಿ ನಗರಲ್ಲಿ ಇರೋದು. ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತನೂ ನನಗೇನು ಪ್ಲ್ಯಾನ್ ಇಲ್ಲ. ಸುಮ್ಮನೆ ಇವಾಗ ನನಗೆ ಅನಿಸಿದ್ದು, ಇವಾಗ ಈ ಜಾಗಕ್ಕೆ ಹೋಗ್ಬಿಟ್ಟು ಈ ಟೈಮಲ್ಲಿ ಆ ಜಾಗ ಹೇಗೆ ಕಾಣಿಸುತ್ತೆ, ಯಾರೂ ಇಲ್ದಿರ ಬರೀ ನೈಟು ಲೈಟ್ಸು ಎಲ್ಲ ಇರುತ್ತಲ್ಲ, ಆ ಥರ ಯಾರೂ ಇಲ್ದಿರ ಹೇಗೆ ಕಾಣಿಸುತ್ತೆ ಅಂತ ನೋಡೋಕ್ಕೆ ಹೋಗ್ತಿರೋದು. ಯಾಕಂದರೆ ನೈಟು ತುಂಬ ಚೆನ್ನಾಗಿರುತ್ತೆ ಬೆಂಗಳೂರು ನೋಡೋಕ್ಕೆ ಸ್ನೇಹಿತರೆ. ನಿಮಗೂ ತೋರಿಸ್ತೀನಿ, ವೀಡಿಯೋನ ಎಂಜಾಯ್ ಮಾಡಿ ನೋಡ್ತಾ ಬನ್ನಿ. ಇವಾಗ ಕ್ಯಾಮ್ರಾನ ಹೆಲ್ಮೆಟಿಗೆ ಫಿಕ್ಸ್ ಮಾಡ್ಕೊತೀನಿ, ಆಮೇಲೆ ವ್ಯೂನ ಎಂಜಾಯ್ ಮಾಡಿ. ಸ್ನೇಹಿತರೆ, ನೀವು ಮುಂದೆ ಗಾಡಿಗಳು ನೋಡ್ತಿರ್ಬೋದು. ನಾನು ನಿಜವಾಗ್ಲೂ 12:15 ಆಗಿದೆ ಟೈಮ್ ಬಂದು. 12:15ಗೆ ಇಷ್ಟೊಂದು ಜನ ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದಿಲ್ಲ. ನಾನೇನೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದೆ. ಬಟ್ ಇಲ್ಲಿ ನೋಡಿದ್ರೆ 12:15ಗೆ ಇನ್ನೂ ಇಷ್ಟೊಂದು ಗಾಡಿಗಳೆಲ್ಲ ಓಡಾಡ್ತಿವೆ. ಬನ್ನಿ ನೋಡೋಣ. ಇನ್ನು ನಾವೇನು ಇವಾಗಲೇ ವಾಪಸ್ ಹೋಗ್ಬಿಡಲ್ಲ. ಇನ್ನೂ ಒಂದು ಅರೌಂಡ್ 1 o'clock 2 o'clockವರೆಗೂ ಇದ್ದು ಆಮೇಲೆ ಮಲ್ಕೊಬೇಕು. ಯಾಕಂದರೆ ಬೆಳಗ್ಗೆ ಎದ್ದು ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಕು ಸ್ನೇಹಿತರೆ. ಬೆಳಗ್ಗೆ ಎದ್ದು ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಬೇಗ ಮಲ್ಕೊಬೇಕು ಸ್ನೇಹಿತರೆ. ಎಲ್ಲೂ ಪೊಲೀಸವರೊಬ್ಬರು ಹಿಡ್ಕೊಂಬಾರ್ದ್ರು ಸಾಕು. ಅವ್ರು ಹಿಡ್ಕೊಂಬಿಟ್ರೆ ಏನಕ್ಕೆ, ಹಿಡ್ಕೊಂಡ್ರೆ ಏನು ಪರವಾಗಿಲ್ಲ. ಅವ್ರು ಕೇಳೋ ಕ್ವಶನ್ಗಳೆಲ್ಲ ಇರುತ್ತಲ್ಲ, ಏನು ಮಾಡಿದ್ಯಾ ಇಷ್ಟೊತ್ತಲ್ಲಿ ಮಗ್ಳು ಹಿಂಗೆ ಮಾಡ್ತಿದ್ಯಾ ಹಂಗೆ ಅಂತೆಲ್ಲ ಕೇಳ್ಬಿಟ್ರೆ ಅದು ಬೇರೆ ಕಷ್ಟ. ಯಾಕಂದರೆ ಇವಾಗ ಎಲ್ಲ ಗಾಂಜಾದು ಎಲ್ಲ ಜಾಸ್ತಿ ಆಗ್ತೈತೆ. ಅದಕ್ಕೋಸ್ಕರ ಇಟ್ಕೊಂಡ್ರೆ ಅದೊಂದು ಟೆನ್ಷನ್ ಸ್ನೇಹಿತರೆ. ನಾನು ಖಾಲಿಯಾಗಿರುವಾಗ ಬಂದು ತೋರಿಸೋಣ ಅಂದ್ಕೊಂಡೆ, ಬಟ್ ಖಾಲಿ ಇಲ್ಲ, ಗಾಡಿಗಳಿದೆ. ಬಟ್ ಆದರೂ ಒಳ್ಳೆ ಶಾಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ಜಾಗ ಗೊತ್ತಿದ್ರೆ, ನಾನು ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದೆನೇ ಒಂದು ಸ್ಟ್ಯಾಚು ಐತೆ. ಅದು ಯಾವ ಸ್ಟ್ಯಾಚು ಅಂತ ನೀವೆಲ್ಲರೂ ಗೆಸ್ ಮಾಡಿರ್ತೀರಾ ಅಂದ್ಕೊತೀನಿ. ಇನ್ ಕೇಸ್ ಇಲ್ಲಿರೋರು ಯಾರಾದರೂ ನೋಡ್ತಿದ್ರೆ. ಮುಂದೇನೋ ಟ್ರಾಫಿಕ್ಕು. ಟೈಮ್ ಬಂದು 1 ಗಂಟೆ ಆದರೂ ಬ್ಯಾಂಗ್ಳೂರು ಫುಲ್ಲು ಬ್ಯುಸಿ. ಸ್ನೇಹಿತರೆ, ಆದರೂ ನೋಡೋಣ ಮತ್ತೆ ಇಲ್ಲೇನಾದರೂ ಬರೋಕ್ಕಾಗುತ್ತಾ. ಇವಾಗ ಬರ್ತಾಯಿದೆ ನೋಡಿ ರಗಡ್ ಸ್ಟ್ಯಾಚು. ಲೈಟೇ ಇಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೆ ಹೇಳಿ ಸ್ಟ್ಯಾಚು. ಇನ್ನೊಂದ್ಸರಿ ತೋರಿಸ್ತೀನಿ. ಸಿಂಹದ ಮರಿ. ಸ್ನೇಹಿತರೆ, ಇದೆಲ್ಲ ನಿಂತ್ಕೊಳಕ್ಕಾಗಲ್ಲ. ಯಾಕಂದರೆ ಹಿಂದೆ ಕಾರು ಗಾಡಿ ಎಲ್ಲ ಹಿಡಿಯಾಗಿ ಬರ್ತಾಯಿದೆ.
ಬನ್ನಿ ಇವಾಗ ಇಲ್ಲಿಂದ ನಿಮಗೆ ನೆಕ್ಸ್ಟ್ ಪ್ಲೇಸ್ ಎಲ್ಲಪ್ಪ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ, ಇವಾಗ ಇಲ್ಲಿಂದ ನಾವು ನೆಕ್ಸ್ಟು ಸ್ಯಾಂಕಿ ಟ್ಯಾಂಕ್ ಹೋಗೋಣ ಬನ್ನಿ. ಸ್ಯಾಂಕಿ ಟ್ಯಾಂಕ್ ಒಳಗಡೆ ಲೈಟ್ ಹಾಕಿಲ್ಲ, ಇಲ್ಲ ಇದು ಅನಿಸುತ್ತೆ. ಸ್ಯಾಂಕಿ ಟ್ಯಾಂಕ್ ಒಳಗಡೆ ಲೈಟು ಹಾಕಿರಬೇಕು. ಸ್ನೇಹಿತರೆ, ಇವತ್ತೇ ಲೈಟ್ ಹಾಕಿಲ್ಲ ಇದು ಸ್ಯಾಂಕಿ ಟ್ಯಾಂಕ್ ಒಳಗಡೆ. ಇಲ್ಲ ಇಷ್ಟೊತ್ತಲ್ಲಿ ಆಫ್ ಮಾಡಿಬಿಟ್ಟಿರ್ತಾರೋ ಗೊತ್ತಿಲ್ಲ. ನೋಡಿ ಸ್ಯಾಂಕಿ ಟ್ಯಾಂಕ್ ಒಂದು ನೋಡಿ, ಸ್ಯಾಂಕಿ ಟ್ಯಾಂಕ್ ನೈಟಲ್ಲಿ ಹೀಗೆ ಕಾಣಿಸೋದು. ಏನೂ ಕಾಣಿಸ್ತಿಲ್ಲ ಅಂತ ಗೊತ್ತು. ಇವಾಗ ಮುಂದೆ ಹೋಗಿ ಊಟ ನೋಡ್ಕೊಂಡು ಬರೋಣ. ಅಲ್ಲೊಂದು ಸ್ಟ್ಯಾಚು ಇತ್ತು, ಅದನ್ನು ನೋಡೋಣ. ಸ್ನೇಹಿತರೆ, ನಾನು ಸೀರಿಯಸ್ ಆಗಿ ಸ್ಯಾಂಕಿ ಟ್ಯಾಂಕ್ ಒಳಗಡೆ ಒಳ್ಳೆ ಲೈಟ್ಸ್ ಇರುತ್ತೆ, ಮಸ್ತಾಗಿ ಒಂದು ವೀಡಿಯೋ ಬರುತ್ತೆ ಅಂದ್ಕೊಂಡು ಬಂದೆ. ಬಟ್ ಸ್ನೇಹಿತರೆ, ಹೇಳ್ಬೇಕಂದ್ರೆ ಈ ರೋಡು ಸೈಜಾಗೈತೆ. ನಾನು ವೀಡಿಯೋ ನೋಡಿಕೊಂಡು ಡಿವೈಡರ್ ಇದ್ದಾಗ ಹೋಗ್ತಾಯಿದ್ದೀನಿ. ಸ್ನೇಹಿತರೆ, ಸೈಜಾಗೈತೆ ನೋಡಿ. ಸ್ಯಾಂಕಿ ಟ್ಯಾಂಕ್ ಇಲ್ಲಿಂದ ಕಾಣಿಸ್ತಾ ಐತೆ ಸ್ವಲ್ಪ. ಆದರೆ ಇದೆಲ್ಲ ಗಾಡಿ ನಿಲ್ಸೋಕ್ಕಾಗಲ್ಲ ಸ್ನೇಹಿತರೆ. ಸಾರಿ, ಯಾವ್ದಾದ್ರು ಗಾಡಿ ಬಂದರೆ ಪ್ರಾಬ್ಲಮ್ಮು. ಆಮೇಲೆ ಇದ್ರಲ್ಲಿ ಕಾಣಿಸುತ್ತಾ ಇಲ್ಲೋ ಅದು ಗೊತ್ತಿಲ್ಲ, ನನಗೆ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅಷ್ಟೇ, ಕ್ಯಾಮ್ರಾ ಕಾಣಿಸ್ತಿಲ್ಲ ಅನಿಸುತ್ತೆ. ರೋಡಂತೂ ಸ್ನೇಹಿತರೆ ಕ್ರೇಜಿ ಅಂದ್ಕೊಳ್ಳಿ. ರೋಡಂತೂ ಕ್ರೇಜಿ. ಮಹಾರಾಜ ಅವ ನೋಡಿ ಸ್ನೇಹಿತರೆ, ಕಾಣಿಸ್ತಿರ್ಬೋದು ಶಿವಾಜಿ ಮಹಾರಾಜು ಸ್ಟ್ಯಾಚು. ಸ್ನೇಹಿತರೆ, ಮುಂದೆ ನಾಯಿಗಳೈತೆ, ಒಂದು ಧೈರ್ಯ ಮಾಡ್ಕೊಂಡು ಹೋಗ್ತಿದ್ದೀವಿ. ಮಚ್ಚ ಹೆಂಗೈತ್ ಲೈಫು? ಜಾಲಿ, ಎಲ್ಲ ಜಾಲಿ. ಓ ಆಯ್ತು, ಬಾ ಟೀ ಕುಡಿಯೋಕೆ ಹೋಗೋಣ. ಖಾಲಿ ಕಾಸೆಲ್ಲ ಖಾಲಿ. ಅಣ್ಣನಿಗೆ ನಾಯಿ ಓಡಿಸ್ಕೊಂಡ್ಬಿಡ್ದಂತೆ. ಅಂಕಲ್, ಒಂದು ವೀಡಿಯೋ ಮಾಡ್ಬೋದಾ? ನಾನು ಯೂಟ್ಯೂಬು ಕಂಟೆಂಟ್ ಕ್ರಿಯೇಟರು. ಅದೇ ಇವಾಗ ನೈಟ್ ಲೈಫಲ್ಲಿ ನೀವು ಓಡಾಡ್ತಿರ್ತೀರಲ್ಲ, ನೈಟ್ ಲೈಫಲ್ಲಿ ಬೆಂಗಳೂರು ಎಷ್ಟು ರಿಸ್ಕಿ, ಆಮೇಲೆ ಏನು ಅಂತ. ಅವರ ಆಫೀಸರು ಬೇಡವಾ? ಹೇಳ್ತಾರ್ರ, ನಾವು ಕೇಳಿದ್ರಿ, ಬಟ್ ಪೊಲೀಸರು ಒಪ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ರು. ಅವ್ರದ್ದು ಎಲ್ಲ ಇರುತ್ತೆ ಸ್ನೇಹಿತರೆ, ಅದು ಇದು ಅಂತಲ್ಲ. ಇವಾಗ ಸ್ನೇಹಿತರೆ, ನಾವಿಲ್ಲಿಂದ ಡೈರೆಕ್ಟ್ ರೈನ್ ಮಾಲ್ ಕಡೆಗೆ ಹೋಗೋಣ. ನಾನು ಇಂಥ ರೋಡಲ್ಲೇ ಬರೋದು ಬೇಡ ಅಂತ ಅಂದ್ಕೊಂಡ್ರೆ ಇಂಥ ರೋಡಲ್ಲೇ ಬರ್ತಾಯಿದ್ದೀನಿ. ಆದರೂ ಸ್ನೇಹಿತರೆ, ಇಲ್ಲೆಲ್ಲ ಪೊಲೀಸ್ ಅವರವರೇ ನೋಡಿ. ಸೆಕ್ಯೂರಿಟಿ ಅಂತೂ ಇದೆ ಸ್ನೇಹಿತರೆ, ಎಲ್ಲ ಜಾಗದಲ್ಲೂ ಇಲ್ಲ ಅಂದ್ಕೊತೀನಿ, ಬಟ್ ಸೆಕ್ಯೂರಿಟಿ ಅಂತೂ ಇದೆ ಒಂದೊಂದು ಜಾಗದಲ್ಲಿ. ಸ್ನೇಹಿತರೆ, ಸೂಪರ್ ನೈಟ್ಗೆ ಹಾಕ್ತಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ವೀಡಿಯೋ. ಕ್ಲಾರಿಟಿ ಹೊಂದಿದ್ರೆ ಸಾಕು. ನೈಟ್ ಯಾಕಂದರೆ ಅಷ್ಟೊಂದು ಕ್ಲಾರಿಟಿ ಬರಲ್ಲ. ಸ್ನೇಹಿತರೆ, ರೈನ್ ಮಾಲ್ ಹತ್ರ ಬಂದ್ವಿ. ಇಲ್ಲೇನಿದೆ, ಇಷ್ಟೊಂದು ಜನ ನಿಂತ್ಕೊಂಡ್ಬಿಟ್ಟವ್ರೆ. ನೈಟ್ ಊಟ ಅಂತ ಸ್ನೇಹಿತರೆ, ಹಾಗೇ ನೋಡ್ಕೊಳ್ಳಿ ನೀವು ಬೇಕಂದರೆ ಎಲ್ಲೆಲ್ಲಿ ಊಟ ಸಿಗುತ್ತೆ ಅಂದರೆ. ಇದು ರೈನ್ ಮಾಲ್ ರೋಡು. ಇದರಿಂದ ಸ್ಟ್ರೈಟ್ ಹೋದರೆ ರಾಜಾಜಿನಗರ್. ನೋಡಿ ರೈನ್ ಮಾಲ್. ಏನು ಅಷ್ಟೊಂದು ಹೇಳೋ ಥರ ಎಲ್ಲ ಏನಿಲ್ಲ. ರಾಜಾಜಿನಗರ ಮಲ್ಲೇಶ್ವರಂ. ಸ್ನೇಹಿತರೆ, ಇವಾಗ ಅಲ್ಲಿಂದ ವಾಪಸ್ ಟರ್ನ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗುವುದು?
ನನಗಂತೂ ಏನೂ ಐಡಿಯಾ ಇಲ್ಲ ಸ್ನೇಹಿತರೆ ಹೇಳಿ ಹೋಗಿ. ಬಸ್ಸು ಎಲ್ಲ ನಿಂತಾರೆ ಸ್ನೇಹಿತರೆ. ಬನ್ನಿ ಇವಾಗ ಆ ಸ್ಟ್ಯಾಚು ನೋಡೋಣ, ಒಂದು ರೌಂಡ್ ಹೊಡ್ಕೊಂಡು ಆ ಸ್ಟ್ಯಾಚು ನೋಡೋಣ. ಇಲ್ಲೊಂದು ಸ್ಟ್ಯಾಚು ಇದೆ ಸ್ನೇಹಿತರೆ. ಸ್ಟ್ಯಾಚು ಎಲ್ಲ ಕಾಣಿಸ್ತಾ ಇದ್ದೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ರೌಂಡ್ ಹೊಡಿಯೋಣ ಬನ್ನಿ ಇವಾಗ. ಆ ಸ್ಟ್ಯಾಚು ನೋಡೋಕ್ಕೋಸ್ಕರ ಆದರೂ ಒಂದು ರೌಂಡ್ ಹೊಡಿಬೇಕು ಸ್ನೇಹಿತರೆ. ತೋರಿಸ್ಬೇಕಲ್ವಾ ನೈಟಲ್ಲಿ ಬೆಂಗಳೂರು ಹೇಗಿರುತ್ತೆ ಅಂತ. ಟೈಮ್ ಬಂದು 1 ಗಂಟೆ ಆಗಿದೆ, ಇನ್ನೂ ಎಲ್ಲರೂ ಓಡಾಡ್ತಾವ್ರು ಸ್ನೇಹಿತರೆ. ಎರಡು ರೌಂಡ್ ಹೊಡಿತಾ ಇದ್ದೀನಿ. ಆಮೇಲೆ ನಾಳೆ ಬೆಳಿಗ್ಗೆ ಕ್ಯಾಮ್ರಾ ತೆಗೆದ್ಬಿಟ್ಟು ಅಣ್ಣ ಇವನೇ ಬಂದಿದ್ದು ಏನೋ ಮಾಡೋಕ್ಕೆ ಅಂತ ಅಂದ್ಕೊಂಡ್ಬಿಟ್ಬೇಡಿ. ನಮ್ಮ ಜಸ್ಟ್ ಯೂಟ್ಯೂಬರ್ ನೋಡಿ. ನೋಡಿ ಸ್ನೇಹಿತರೆ, ಟೈಮ್ ಬಂದು 1 ಗಂಟೆ ಆಗಿದೆ, 1:04 ಟೈಮು. ನಾನು ಯಶವಂತಪುರಲ್ಲಿದ್ದೀನಿ ಸ್ನೇಹಿತರೆ. ಸ್ಟ್ರೈಟ್ ಅಂತೂ ಹೋಗಲ್ಲ, ಅದಂತೂ ಗೊತ್ತು. ಅಲ್ಲಿ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾರು ಈ ಥರ ಎಲ್ಲ ರಿಸ್ಕ್ ತೊಗೊಂಡು ಹೋಗ್ಬೇಡಿ, ಒಬ್ಬೊಬ್ಬರೇ ಬರೋದು ಎಲ್ಲ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇವಾಗ ನನ್ನ ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಏನೂ ಆಗಿಲ್ಲ. ಬೇರೆಯವ್ರ ಟೈಮ್, ನಿಮ್ಮ ಟೈಮೆಲ್ಲ ಹೇಗಿರುತ್ತೆ ಏನು ಎತ್ತ ಅಂತ ಏನೂ ಗೊತ್ತಿರೋಲ್ಲ. ಹಾಂ ಆ ಕಡೆ ಹಿಂಗೆ ಹೋಗಿ ಒನ್ ವೇ ನೀವು ಸುತ್ತಬೇಕು ಇವಾಗ ತಿರ್ಗಾ. ಹಾಂ ಅದು ಸಿಗ್ನಲ್ ಬರುತ್ತಲ್ಲ, ಅದೇ ಗೊರಗುಂಟೆಪಾಳ್ಯ. ನೀವು ಹಿಂಗೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತೆ, ಅದು ಕೆಳಗಡೆ ಹೋಗಿ ತಿರ್ಗಾ ವಾಪಸ್ ಸುತ್ಕೊಂಡು ಬರಬೇಕು. ಬನ್ನಿ ನನ್ನ ಜೊತೆಗೆ. ಅಣ್ಣ ಹಿಂಗೆ ಯೂಟರ್ನ್ ಮಾಡ್ಕೊಂಡು ಹೋಗಿ. ಹಾಂ ಸ್ನೇಹಿತರೆ, ಇವಾಗ ಅವ್ರದ್ದಾಯಿತು. ಇವಾಗ ನಾವು ನಮ್ಮ ಜರ್ನಿನ ಹಾಗೇ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಟೈಮ್ ಬಂದು 1 ಗಂಟೆ ಆಗಿದೆ. ಇವಾಗ ನಾವು ಬಂದಿರೋದು ಯಶವಂತಪುರ. ನೆಕ್ಸ್ಟ್ ಎಲ್ಲಿಗೆ ಹೋಗುವುದು ಸ್ನೇಹಿತರೆ? ಕೋರಮಂಗಲ ನೈಟ್ ಲೈಫಲ್ಲಿ ಕೋರಮಂಗಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಇವತ್ತವರೆಗೂ ನೋಡೇ ಇಲ್ಲ, ಅದಕ್ಕೋಸ್ಕರ ಇವಾಗ ನೆಕ್ಸ್ಟು ನಾವು ಕೋರಮಂಗಲಗೆ ಹೋಗುವ. ಏನು ಹೇಳ್ತೀರಾ ಸ್ನೇಹಿತರೆ? ಹೀಗೆ ಹೋಗ್ತಾ ಒಂದು ಯೋಚನೆ ಬಂತು, ಇಲ್ಲೇ JP ಪಾರ್ಕು ಇದೆ ಸ್ನೇಹಿತರೆ. ಬನ್ನಿ ಅದನ್ನು ನೋಡೋಣ. ಏನಾದರೂ ಲೈಟ್ ಹಾಕಿದರೆ ಸೀರಿಯಸ್ಸಾಗಿ JP ಪಾರ್ಕು ಸಕ್ಕತ್ತಾಗಿ ಕಾಣಿಸುತ್ತೆ ನೈಟಲ್ಲಿ. ಬಟ್ಟೆ ಕಲೆಕ್ಷನ್ ಮಾಡ್ತಾರೆ. ಬನ್ನಿ ಹೀಗೆ ಹೋದರೆ JP ಪಾರ್ಕ್ ಸಿಗುತ್ತೆ. JP ಪಾರ್ಕು ನೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. JP ಪಾರ್ಕಲ್ಲಿ ಕಲರ್ ಲೈಟ್ ಹಾಕ್ತಿರ್ತಾರೆ. ಅದು ಏನು ಈ ಟೈಮಲ್ಲಿ ಅಲ್ವಾ? ನೋಡಿ ಸ್ನೇಹಿತರೆ, ಎಲ್ಲೋ ಒಂದೊಂದು ಕಡೆ ನೋಡಿ ಹಾಕೋರು ಆಗಿದೆ. ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ. ಸೈಕಲ ಇದೇನು ಕಟ್ಸೋದೇನು ನಿಲ್ಲಿಸ್ಬಿಟ್ಟವ್ರೇನೋ ಸ್ನೇಹಿತರೆ. ಅಷ್ಟೇನಾ ಲೈಟು? ಅಷ್ಟೇ ಲೈಟು. ಇವಾಗ ಅಲ್ಲಿಂದ ವಾಪಸ್ ಹೋಗುವ. ಏನೋ ಮಾಡ್ತಾವ್ರಿ. ಸ್ನೇಹಿತರೆ, ಇನ್ನೊಂದೇನೆಂದರೆ, ಏನೇ ಇದ್ರೂ ಜಾಸ್ತಿ ಭಯ ಪಡೋಕ್ಕೆಲ್ಲ ಭಯನೂ ಪಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಭಯ ಎಷ್ಟು ಪಡ್ತೀರೋ ಅಷ್ಟೇ ಎದುರ್ಸೋಕ್ಕೆ ಜನ ಟ್ರೈ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಈ ಥರ ಕಲರ್ ಲೈಟು ಎಲ್ಲ ಮರಕ್ಕೂ ಇತ್ತು, ಬಟ್ ಆಫ್ ಮಾಡ್ಬಿಟ್ಟವ್ರೇನೋ ಅಂದ್ಕೊತೀನಿ. ನಾಟ್ ಶೋರ್. ಅಣ್ಣ ಕರೆಕ್ಟಾಗಿ ಅವರೇ. ಸ್ನೇಹಿತರೆ ಬನ್ನಿ, ಇವಾಗ ಇಲ್ಲಿಂದ ನಾವು ಹೆಬ್ಬಾಳ್ ಕಡೆಗೆ ಹೋಗುವ.
ಹೆಬ್ಬಾಳ್ ಕಡೆಗೆ ಹೋಗಿ ಅಲ್ಲಿಂದ ಕೋರಮಂಗ್ಲಕ್ಕೆ ಹೋಗೋಣ. ಏನಾಯ್ತಣ್ಣ? ಅದೇನೋ ಕಾಟ್ ಹೆಚ್ಚೈತಂತ. ಏನಾಯ್ತು ಬ್ರೋ? Accident. My car driver kicked my friend. ವಾಟ್ ಹ್ಯಾಪನ್? 7129. Number. रेड का सर आज जा रहा अरे एक था सर गिरे ना कर दो ये कर रहा था रति हेल्प कर रहा था उल्टा मेरी फोटो पकड़ा था क्या हुआ भाई? ये केले 4 बार ने वो कुछ लड़ा है वो उसका एक्सीडेंट हुआ ये हेल्प करने गए ना. हाँ तो इनकी फोटो ले रहा था वो बोल रहे थे वो ಇದ್ದಾರೆ ಅವ್ರು ಯಾರ್ದು ಆಕ್ಸಿಡೆಂಟ್ ಆಯ್ತಂತೆ. ಆಮೇಲೆ ಅವ್ರು ಬಂದು ಹೆಲ್ಪ್ ಮಾಡೋಕೆ ಹೋದ್ರಂತೆ. ಅದಕ್ಕೆ ಇವ್ರ ಫೋಟೋನ ಇಟ್ಕೊಂಡ್ಬಿಟ್ರಂತೆ ಅವರು. कहाँ बरता? हाँ कन्नड़ा. ये नाइट में बिरयानी कुछ मिलता है क्या? हाँ नाइट में बिरयानी कुछ लोकेशन देगा तो मिलेगा. हाँ लोकेशन देगा तो मिलेगा. अभी वो कन्नूर फूड किचन है वो है. इधर कहीं पे नहीं मिलेगा उधर तो पता नहीं. भाई आपको नाइट में कितना तकलीफ़ होता है ये पूरा करने में? हाँ होता है बहुत होता है. हाँ तकलीफ होता है. होता है क्या? कुछ हुआ है क्या आज तक? हाँ आज तक कुछ हुआ है क्या? वो होता है कभी कभी ऐसा पकड़ लेता है दारू पी के आदमी लोग पकड़ता है. पैसा पूरा पूछता है क्या? पैसा नहीं ऑर्डर मांग लेता है कभी कभी पैसा भी पूछता है. ये ऑर्डर करके बाद में पैसा नहीं देता वैसा ही लेके जाता क्या ऑर्डर कुछ? ऐसा भी एक दिन हुआ मेरे साथ. तो ग्रीश गौड़ा बोल के एक आदमी था उधर होमनाली से और 21 रुपीज़ पे नहीं किया मेरे को. बोला है रात को 12 बजे के बाद पे कर देगा ट्रांजैक्शन नहीं हो रहा है ऐसा बोलते. मैंने उसको दे दिया ऑर्डर. बाद में कॉल किया है अभी तक पैसा नहीं. बाद में आप ही पे करना है वो पूरा? हाँ आप ही पे करना है क्या वो ऑर्डर मैं पे किया है मेरी तरफ से स्विगी पे. ठीक है भाई. ಸ್ನೇಹಿತರೆ ನೋಡಿದ್ರಲ್ಲ ನೈಟಲ್ಲಿ ಕೆಲಸ ಮಾಡೋರು ಎಷ್ಟು ಕಷ್ಟಪಡ್ತಾರೆ ಅಂತ. ನಾವು ಅನ್ಕೊತೀವಿ ಸ್ನೇಹಿತರೆ ಎಲ್ಲ ಈಸಿ ಇರುತ್ತೆ ಎಲ್ಲ ಆರಾಮಾಗಿ ಮಾಡ್ಬೋದು ಅಂತ. ಬಟ್ ನಾಟ್ ಎವ್ರಿಥಿಂಗ್ ಇಸ್ ಸೇಫ್ ಫಾರ್ ಎನಿವನ್. ಸ್ನೇಹಿತರೆ ನೋಡಿ ಯಾವಾಗಲೇ ಬಂದಲ್ಲ ಹಿಂಗೆ ಹೋಗ್ಬಿಟ್ಟೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಪಕ್ಕ ಇದು ಕೋರಮಂಗ್ಲ ಆಯಿತು ರೈಟ್. ಓಹೋ ಇದಿರಬೇಕು ಸ್ನೇಹಿತರೆ. ಒನ್ ವೇನಾ ಇದು? ಏನು ಅಂತ ಗೊತ್ತಾಗ್ತಿದೆ. ಸ್ನೇಹಿತರೆ ಪಕ್ಕ ಇದೆ ಕೋರಮಂಗ್ಲ 50. ಇದಾಗ ಹೋಗ್ತಾರೆ ನೋಡಿ. ಒಂದೇನೋ ಏನು ಅಂತಲೂ ಗೊತ್ತಾಗ್ತಿಲ್ಲ ನನಗಿದು. ಸ್ನೇಹಿತರೆ ಕೋರಮಂಗ್ಲ ನೈಟ್ ಲೈಫ್ ಅದೇನೋ ಥರ ಸ್ನೇಹಿತರೆ ಏನೂ ಇಲ್ಲ ಇಲ್ಲಿ. ಏನು ಎಣ್ಣೆ ಹೊಡ್ಕೊಂಡು ಓಡಾಡ್ತವ್ರು ಸ್ನೇಹಿತರೆ ಅಷ್ಟೇ, ಇನ್ನೇನು ಇಲ್ಲ ಕೋರಮಂಗ್ಲ. ಹುಡುಗಿರ್ನ ನೋಡಬೇಕಾ? ಬನ್ನಿ ಕೋರಮಂಗ್ಲಾಗೆ ಅಷ್ಟೇ.
ಇನ್ನೇನೋ ಪ್ರಯೋಜನ ಇಲ್ಲ ಸ್ನೇಹಿತರೆ, ಇದು ನಾನೇನೋ ಅನ್ಕೊಂಬಂದೆ. ನೋಡಿ ತಲಾಡ್ತವ್ರ ಅಣ್ಣ. ಸ್ನೇಹಿತರೇ, ಕೋರ್ಮಂಗ್ಲ ಅಂತೂ ಅಟರ್ ವೇಸ್ಟ್ ಆಗೋಯ್ತು. ಒಳ್ಳೆ ಅಸಹ್ಯ ಥರ ಐತೆ ಕೋರ್ಮಂಗ್ಲ ನೀಟಾಗಿ.